ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ಇವತ್ತಿನ ದಿನ ನೇಂದ್ರ ನಾಟಿ ಮಾಡ್ತಾ ಇದ್ದೀರಿ, ಕಂದು ಹಾಕ್ತಾ ಇದ್ದೀವಿ. ಹಂಗೆ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಸರ್ ನಿಮ್ಮ ಪರಿಚಯ ಕೊಡಿ ಹಂಗೆ. ಸರ್ ಹೇಳಿ ಸರ್, ಯಾವ ಊರಿಂದ ಏನು? ಬಸವರಾಜ್ ಸಿಂಧೆ, ನಾವು ಬೆಳಗಾಂ ಡಿಸ್ಟಿಕ್ಕಿಂದ ಬಂದವರು. ಸೊ ಎಲ್ಲ ಸ್ನೇಹಿತರು ಬೆಳಗಾಮಿಂದ ಬಂದಿದ್ದೀರಾ. ಸೊ ಇವಾಗ ಮೇನ್ ಏನಂದರೆ ಅವರು ಯೂಟ್ಯೂಬ್ ನೋಡಿ ನಂಬೋದು ಯಾವುದು ಬಿಡೋದು ಯಾವುದು ಅಂತ ಗೊತ್ತಿಲ್ಲದೆ ಕನ್ಫ್ಯೂಷನಲ್ಲಿದ್ದರು. ಸೊ ಸಾಹೇಬರು ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ ಸಾವಿರಾರು ವೀಡಿಯೋ ಇದೆ, ಕಣ್ಣಾರೆ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಂತ. ಇವತ್ತು ತಾನೇ ಜಸ್ಟು ಏಲಕ್ಕಿ ಕಟ್ಟಿಂಗ್ ಆಗ ಅಂತ ಪ್ಲಾಟಿಗೆ ಕರ್ಕೊಂಡು ಹೋಗಿದ್ವಿ. ಹೆಂಗಿತ್ತು ಸರ್ ಅದೆಲ್ಲ? ಒಂದೇ ಮಾತು ಹೇಳ್ಬೇಕಂದ್ರೆ ಹೆಂಗಿತ್ತು ಸರ್? ಬಾಳೆ ಚಲೋ ಐತ್ರಿ. ನಾವು ನೋಡಿದ ಪ್ರಕಾರ ಏಲಕ್ಕಿ ಬಾಳೆ ಅಷ್ಟು ಗೊನೆ ನಮ್ಮ ಏರಿಯಾಕ್ ಬಂದಿಲ್ರಿ. ಹಿಂಗಾಗಿ ಅದನ್ನ ನೋಡೋ ಸಂಬಂಧ ಅಂತ ನಾವು ಇಲ್ಲಿ ಬಂದಿದ್ವಿ. ಸೊ ಶೈನಿಂಗ್ ಹೇಗಿತ್ತು ಸರ್? ಕಾಯಿ ಹೇಗಿತ್ತು? ಶೈನಿಂಗ್ ಫಸ್ಟ್ ಕ್ಲಾಸ್ ಇತ್ತು. ಸೊ 100% ಗ್ಯಾರಂಟಿ. ಸೊ ಎಲ್ಲ ನೀವು ಮಾಡ್ಬೇಕಂತಿದ್ದೀರಾ. ಸೊ ನೋಡಿ ಇಲ್ಲಿ ಸ್ನೇಹಿತರೆ, ಇವತ್ತು ನೇಂದ್ರ ಬಂದಿದೆ. ಸೊ ನೇಂದ್ರ ಕಂದು ಹೇಗೆ ಕಿತ್ತದು ಅಂತೆಲ್ಲ ನೀವು ನೋಡಿದ್ದೀರಾ. ಸೊ ಫಸ್ಟು ನಾವು ಇವಾಗೆಲ್ಲ ಪ್ಲಾಟ್ ರೆಡಿ ಮಾಡ್ಕೊಂಡಿದ್ದೀವಿ. ಸಾಲು ಹೊಡೆದಾಯ್ತು, ಗುಂಡಿ ತೋಡಾಯಿತು. ಇವಾಗ ಕಂದನ್ನ ನೀವು ಯಾವಾಗಲೂ ಒಂದು ಕಾರ್ನರಲ್ಲಿ ನೀರಿರೋ ಕಡೆ ಹಾಕೊಬೇಕು. ಯಾಕಂದರೆ ನಮ್ಮ ಜೀವಾಣುಗಳನ್ನ ಒಂದು ಡ್ರಮ್ಮಲ್ಲಿ ಹಾಕಿ ಅದನ್ನು ಅದ್ದಿ ಹಾಕಬೇಕು. ಸೊ ವೀಕ್ಷಕರೇ, ಇವಾಗ ನಾನು ಹೇಳ್ತಾ ಇರೋದು ಕಂದು ಸೆಲೆಕ್ಷನ್ ಬಗ್ಗೆ. ಎಷ್ಟು ಕಂದಿಗೆ ನೀವು ಎಷ್ಟು ನೀರು ಮಿಕ್ಸ್ ಮಾಡ್ಕೊಬೇಕು, ನಮ್ಮ ಹತ್ರ ಎಷ್ಟು ಬಾಕ್ಸ್ ತೊಗೊಬೇಕು. ತುಂಬ ಸಿಂಪಲ್ ಆಗಿದೆ ನೋಡಿ. ಇದು ಕಂದು 1000 ಕಂದು, 2000 ಕಂದು, 3000, 4000, 5000 ಹಾಕೋವ್ರ ಬಗ್ಗೆ. ಇವಾಗ ನಾವು ಕಂದನ್ನು 1000 ಕಂದಿಂದ ಒಳಗೆ ಅಂದರೆ 500, 600, 800, 1000 ಇಂಥ ಒಳಗೆ, ಹೆಚ್ಚು ಕಮ್ಮಿ 1100, 1200 ಇದ್ರೂ ಪರವಾಗಿಲ್ಲ. ನೀರು ಎಷ್ಟು ತೊಗೊಬೇಕು? ಒಂದು 100 ಲೀಟ್ರ್ ನೀರು ತೊಗೊಬೇಕು. ನಮ್ಮ ಹತ್ರ ಬೆನಿಫಿಷಿಯಲ್ ಮೈಕ್ರೋಬ್ಸು ಒಂದು ಬಾಕ್ಸು ನೀವು ತೊಗೊಬೇಕಾಗುತ್ತೆ. ಅಂದರೆ ಒಂದು ಬಾಕ್ಸಲ್ಲಿ ಏನು 15 ಬಾಟ್ಲಿದೆ, ಅದು 15 ಬಾಟ್ಲನ್ನು ನೀವು 100 ಲೀಟ್ರಿಗೆ ಮಿಕ್ಸ್ ಮಾಡಬೇಕು, 1000 ಕಂದಿಂದ ಒಳಗಿರೋರು. ಸೊ ಇವಾಗ 1000ಇಂದ 2000 ಅಂದರೆ 1200 ತನಕನೂ ನೀವು 100 ಲೀಟ್ರ್ ಹಾಕೊಬೋದು. 1400, 500, 800, 2000 ಕಂದು ಹಾಕೋರು. 200 ಲೀಟ್ರಿಗೆ ನಮ್ಮದು 2 ಬಾಕ್ಸ್, ಅಂದರೆ ಒಂದು ಬಾಕ್ಸಲ್ಲಿ 15 ಬಾಟ್ಲ್ ಇರುತ್ತೆ. 2 ಬಾಕ್ಸಲ್ಲಿ ನಿಮಗೆ 15, 30 ಬಾಟ್ಲನ್ನು ನೀವು ಹಾಕಬೇಕಾಗುತ್ತೆ. ಸೊ 2 ಬಾಕ್ಸನ್ನು ನೀವು 200 ಲೀಟ್ರ್ ಡ್ರಮ್ಮಿಗೆ 2000ಗಿಂತ ಒಳಗೆ ಇರೋರು. ಸೊ ಇನ್ನು 2000ಇಂದ 3000 ಹೆಚ್ಚು ಕಮ್ಮಿ ಇರೋರು 300 ಲೀಟ್ರು, ಅಂದರೆ 3 ಬಾಕ್ಸು. ಅಂದರೆ ನೀವು 500 ಲೀಟ್ರ್ ಡ್ರಮ್ ತೊಗೊಂಡು 300 ಲೀಟ್ರ್ ಹಾಕಬೇಕಾಗಿಲ್ಲ. ಇವಾಗ 3000 ಹಾಕ್ತಾಯಿದ್ದೀರಾ ಅಂದರೆ ನೀವು 3 ಎಕರೆಗೆ ಹಾಕ್ತಾಯಿರ್ತೀರ. ಸೊ 3 ಕಡೆ ಡ್ರಮ್ಮನ್ನು ಇಟ್ಟು, ಇಲ್ಲ ಅಂದರೆ ನಿಮ್ಮ ಕಂದು ಎಲ್ಲಿದೆ ಅಲ್ಲಿ ನೀವು ಹೆಚ್ಚು ಕಮ್ಮಿ ಒಂದು 1000 ಕಂದಿಗೆ 100 ಲೀಟ್ರು ಲೆಕ್ಕ. ಸೊ ಒಂದು ಡ್ರಮ್ಮು 200 ಲೀಟ್ರ್ ಡ್ರಮ್ಮಿಗೆ ಇಟ್ಟು, ಇನ್ನೂ ಒಂದು ಡ್ರಮ್ಮಲ್ಲಿ 100 ಲೀಟ್ರು. ಸೊ ಟೋಟಲ್ಲು ನಿಮಗೆ 300 ಲೀಟ್ರು ಮಾಡಿಕೊಂಡು 3000 ಕಂದಿಗೆ 3 ಬಾಕ್ಸ್ ತೊಗೊಬೇಕಾಗುತ್ತೆ ನಮ್ಮ ಹತ್ರ ವೀಕ್ಷಕರೇ. ಸೊ 3ರಿಂದ 4000 ಹಾಗೆ ಮಾಡಿ. 2 ಡ್ರಮ್ ಇಟ್ಕೊಳ್ಳಿ, 200 ಲೀಟ್ರದ್ದು 400 ಲೀಟ್ರ್ ಆಗುತ್ತೆ. ಒಂದು ಡ್ರಮ್ಮಿಗೆ 2 ಬಾಕ್ಸು, ಇನ್ನೊಂದು ಡ್ರಮ್ಮಿಗೆ 2 ಬಾಕ್ಸು. ಸೊ ಟೋಟಲ್ ನಿಮಗೆ 4000 ಹಾಕೋರು 4 ಬಾಕ್ಸ್ ತೊಗೊಬೇಕು. 4ರಿಂದ 5000 ಹಾಕೋರು 500 ಲೀಟ್ರಿಗೆ 5 ಬಾಕ್ಸ್ ತೊಗೊಂಡು ಒಂದೊಂದು ಡ್ರಮ್ಮಿಗೆ ನೀವು 2 ಬಾಕ್ಸ್ ಹಾಕಿದ್ರೆ 200 ಲೀಟ್ರ್ ಡ್ರಮ್ಗೆ, ಅಲ್ಲಿಗೆ ನಿಮಗೆ 2.5 ಡ್ರಮ್ಗೆ 5 ಬಾಕ್ಸ್ ಆಯಿತು. ಸೊ ಇದೇ ಪ್ರಕಾರ ನಿಮಗೆ ಕನ್ಫ್ಯೂಸ್ ಮಾಡ್ಕೊಬೇಡಿ ಜಾಸ್ತಿ. 1000 ಗಿಡಕ್ಕೆ 1 ಬಾಕ್ಸು, 2000 ಗಿಡಕ್ಕೆ 2 ಬಾಕ್ಸು. ಹಂಗೆ ನೀರನ್ನು 1000 ಗಿಡಕ್ಕೆ 100 ಲೀಟ್ರು, 2000 ಗಿಡಕ್ಕೆ 200 ಲೀಟ್ರು, 3000 ಗಿಡಕ್ಕೆ 300 ಲೀಟ್ರು, 4000 ಗಿಡಕ್ಕೆ 400 ಲೀಟ್ರು, 5000 ಗಿಡಕ್ಕೆ 500 ಲೀಟ್ರು. ತುಂಬ ಸಿಂಪಲ್ ಆಗಿದೆ. ಇದನ್ನು ನಾನಿವಾಗ ನೆಕ್ಸ್ಟು ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಸೊ ಅದನ್ನು ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. 1 ಎಕರೆಗೆ ಹೇಳ್ತಾ ಇದ್ದೀನಿ ನಾನು. 1 ಎಕರೆ 1000 ಕಂದಿಗೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. 1 ಎಕರೆಲಿ 1000 ಕಂದಿಗೆ ಒಂದು ಡ್ರಮ್ ತಗೊಳ್ಳಿ, 200 ಲೀಟ್ರ್ ಡ್ರಮ್ಮು. ಆ 200 ಲೀಟ್ರ್ ಡ್ರಮ್ಮಲ್ಲಿ ನೋಡಿ ಅರ್ಧ ಮುಕ್ಕಾಲಿದೆ, ಅರ್ಧ ಇದ್ದರೆ ಸಾಕು. ಒಂದು 100 ಲೀಟ್ರಿಗೆ ನಮ್ಮ ಒಂದು ಸೆಟ್ಟು ಏನು ಬಂದಿದೆ ನಿಮಗೆ 15 ಬಾಟ್ಲು, 15 ಬಾಟ್ಲನ್ನು ನೀವು ಡ್ರಮ್ಗೆ ಹಾಕಬೇಕು. ಏನು ಸರ್? ಸೊ ಈ ಜೀವಾಣುಗಳು ನಮ್ಮ ಕಂದನ್ನು ರೂಟ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡುತ್ತೆ. ಇಮಿಡಿಯೇಟ್ ಅದಕ್ಕೆ ಎನರ್ಜಿ ಸಿಕ್ಕಿ ಫಸ್ಟ್ ಕ್ಲಾಸಾಗೆ ಬರುತ್ತೆ. ಇಲ್ಲಿ ನೋಡಿದ್ದೀರಾ, ಇವಾಗ ಅಲ್ಲಿ ನಾಟಿ ಮಾಡಿದ್ದೀವಿ. ಬರೀ 10 ದಿನಕ್ಕೇ ನೀವು ನೋಡಿದ್ರಿ ಮೊಳಕೆ ಬಂದಿತ್ತು. ಎಲ್ಲರೂ ನೋಡಿರ ಸರ್ ಆ ಥರ? ಸೊ ಇದು ಡಿಪೆಂಡ್ ಆನ್ ಕಂದೂ ಕೂಡ. ಔಷಧಿ ಒಂದೇ ಅಲ್ಲ, ಕಂದೂ ಡಿಪೆಂಡ್ ಆಗುತ್ತೆ. ನಾವು ರೂಟ್ ಸಿಸ್ಟಮ್ ಅಷ್ಟು ನಾವು ತೆಗ್ದಿರಲಿಲ್ಲ, ಹಾಗಾಗಿ ರೂಟ್ಸ್ ಎಲ್ಲ ನೋಡಿ ಕಾಣ್ತಾ ಇದೆ ನಿಮಗೆ.
ಸೊ ಈ ಥರ ಇರೋದ್ರಿಂದ ಪ್ಲಸ್ ನಮ್ಮ ಜೀವಾಣುಗಳು ಅದ್ದಿರೋದ್ರಿಂದ ಬೀಜೋಪಚಾರ ಮಾಡಿ ಅಷ್ಟು ಚೆನ್ನಾಗಿ ಬಂದಿರೋದು. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ನಾವು ಕಲಿಸಿರೋ 15 ಬಾಟ್ಲು ಓಪನ್ ಮಾಡೋಣ. ಇಟ್ಕೊಳ್ಳಿ ಸರ್. ಸೊ ಇದರಲ್ಲಿ ನಿಮಗೆ ಏರ್ ಟೈಟ್ ಇರುತ್ತೆ, ಗ್ಯಾಸ್ ಫಾರ್ಮ್ ಆಗಿರುತ್ತೆ, ಹಾಗಾಗಿ ಕೈಯಲ್ಲಿ ಎಬ್ಬಕ್ಕೆ ಹೋಗಬೇಡಿ. ಬಾಟ್ಲು ರಾಕೆಟ್ ಥರ ಡಬ್ ಅಂತ ಎಗಿರುತ್ತೆ. ಫಸ್ಟ್ ಏನು ಮಾಡಬೇಕು ಅಂದರೆ ಸ್ಕ್ರೂ ಡ್ರೈವರಲ್ಲಿ ಇದನ್ನು ಹಿಂಗೆ ಹೊಡಿಬೇಕು. ಸೊ ಸೌಂಡ್ ಬಂತು, ಗ್ಯಾಸ್ ರಿಲೀಸ್ ಆಯಿತು. ಆಮೇಲೆ ಈ ಥರ ಎಬ್ಬಿಟ್ರೆ ನೀಟಾಗೆ ಬಂದ್ಬಿಡುತ್ತೆ. ಬರುತ್ತೆ ರೀ. ತೊಗೊಳ್ಳಿ ನೋಡಿ, ಇದಿದೆ ಜೀವಾಣುಗಳು, ಅದಕ್ಕೆ ಹಾಕಿವ್ರೆ. ಇಲ್ಲೇ ಕಲರ್ ಏನು ಚೇಂಜ್ ಆಗಲ್ಲ ಸರ್. ಇದನ್ನ ಬೀಜೋಪಚಾರ ಮಾಡುವಾಗ ಅದು 4 ದಿವಸ ಏನು ವೇಟ್ ಮಾಡೋದು ಗರಜಿಲ್ಲ. ಇಲ್ಲ ಡೈರೆಕ್ಟಾಗಿ ಹಾಕೋದು. ಇದನ್ನೇನು ನಾವು 5 ದಿನ ಇಡೋಗಿಲ್ಲ. ಯಾವತ್ತು ನೀವು ಹಾಕ್ತೀರಾ ಅವತ್ತೇ ಹಾಕೊಬೇಕು. ಇದನ್ನು ಹಾಕಿ ಇಡಬೇಕಾಗಿಲ್ಲ. ಅವತ್ತೇ ಹಾಕೋದು, ಅವತ್ತೇ ಅದ್ದಾಕೋದು. ಏನು ವೆಯ್ಟ್ ಮಾಡಬೇಕಾಗಿಲ್ಲ. ಇಮ್ಮಿಡಿಯೇಟ್ ಹಾಕೋದು, ಎತ್ತಾಕೋದು. ನೀವೇನು ವೀಡಿಯೋಲಿ ನೋಡ್ತಾ ಇದ್ದೀರಾ ಅಷ್ಟೇ ಮಾಡಿ. ತಿರ್ಗಾ ಬೇರೆ ಏನು ಮಾಡೋಕ್ಕೆ ಹೋಗ್ಬೇಡಿ. ತಡ್ರಿ ಸ್ಲಿಮ್ ಆದ್ರೆ ನಾನು ಹೆಂಡತಿ ಬೈತಾಳ್ರಿ. ಫಸ್ಟು ಲೂಸ್ ಮಾಡ್ಕೊಂಡು ಆಮೇಲೆ ಮೇಲೆ ಎತ್ತರು. ಫಸ್ಟೇ ಮೇಲೆ ಎತ್ತರೋದು ಆಗಲ್ಲ. ಸ್ವಲ್ಪ ದಪ್ಪ ಇದೆ ಇದು. ಅಲ್ಲಾಡ್ತಾನೆ ಇಲ್ಲ. ಇಷ್ಟು ಟೈಟಾಗಿ ಮಾಡಲಿಲ್ಲ ಅಂದರೆ ಲೀಕೇಜ್ ಆಗ್ಬಿಡುತ್ತೆ. ತೊಗೊಳ್ರಿ, ಹಂಗೆ ಮಾಡಿ ಕುಡಿಲ. ಏನೇನು ತೊಗೊಳ್ಳಿ, ಅದು ಬಿಡ್ರಿ ವಾಟರ್. ಸೊ ವೀಕ್ಷಕರೇ, ಇದು ಟೈಟ್ ಆಗಿರೋ ಉದ್ದೇಶ ಏನಂದರೆ ಲೀಕೇಜ್ ಆಗಬಾರ್ದು ಟ್ರಾನ್ಸ್ಪೋರ್ಟಲ್ಲಿ ಅಂತ. ಪ್ಲಸ್ ಅದ್ರ ಒಳಗಡೆ ಗ್ಯಾಸ್ ಇರುತ್ತೆ, ತುಂಬ ಪ್ರೆಷರ್ ಇರೋದ್ರಿಂದ ನೀವು ಫಸ್ಟು ಅದ್ರ ಮೇಲೊಂದು ಏಟ್ ಹಾಕಿ ತೆಗಿಬೇಕು. ಸೊ ಹಾಗಾಗಿ ಮತ್ತೊಂದು ಈಗ ನಾವು ಇದನ್ನ ಕಿಟ್ ತರಿಸಿದೀವಿ, ಅದರದೇನು ಲೈಫ್ ಇದಾಯ್ತೇನ್ರಿ? ಇಲ್ಲ, ನೀವು 5-6 ತಿಂಗಳು ಇಟ್ಕೊಬೋದು. ಬಾಕ್ಸ್ ಓಪನ್ ಮಾಡಿಲ್ಲ ಅಂದರೆ ನೀವು 6 ತಿಂಗಳು ಇಟ್ಕೊಬೋದು. ಬಾಕ್ಸ್ ಓಪನ್ ಮಾಡೋದು ಯಾವಾಗ ಅಂದರೆ ಯಾವತ್ತು ಹಾಕ್ತೀರೋ ಅವತ್ತಿನ ದಿನವೇ ಓಪನ್ ಮಾಡಿ. ಇದು ಓಪನ್ ಮಾಡಿ ಇಟ್ಟ ಮೇಲೆ ನೆಕ್ಸ್ಟ್ ಡೇ 1 ದಿನ ಇದ್ರೂ ಪರವಾಗಿಲ್ಲ. ಇವಾಗೇನೋ ಇವತ್ತೇ ಹಾಕೋಕ್ಕಾಗಲಿಲ್ಲ, ಏನೋ ಆಯಿತು ಎಮರ್ಜೆನ್ಸಿ ಅಂದರೆ 1 ದಿನ ಆದಮೇಲೂ ಹಾಕ್ಬೋದು. ಸೊ ನೋಡ್ತಾ ಇದ್ದೀರಾ, ಇದೆಲ್ಲ 100% ಜೀವಾಣುಗಳು, 100% ನ್ಯಾಚುರಲ್ಲು. ಕೈ ಮೇಲೆ ಬಿದ್ದರೂ ಏನಾಗಲ್ಲ, ಎಲ್ಲಿ ಬಿದ್ದರೂ ಏನಾಗಲ್ಲ. ನೋಡಿ, ನಾನು ಸಾಯಲ್ಲ ಅಂದರೆ ಭೂಮಿನೂ ಸಾಯಲ್ಲ, ಗಿಡನೂ ಸಾಯಲ್ಲ. ಏನು ಸರ್, ಯಾವ್ದಾರು ಔಷಧಿ ಕುಡ್ದಿರೋದು ನೋಡಿದ್ದೀರಾ? ಸೊ ಈ ಕಂದಿದೆ, ಕಂದು ಯಾವಾಗಲೂ ನಾಪ್ಕ ಇಟ್ಕೊಳ್ಳಿ. ಕಂದು ತಂದು ಒಂದು ಕಡೆ ಇಟ್ಟಾದ್ಮೇಲೆ ಇವಾಗ ತುಂಬ ಹೈಟ್ ಮಾಡಿ ಒಂದೇ ಕಡೆ ಇಟ್ಟಿದ್ದೀರಿ ನಾವು. ಇವಾಗ ಮಳೆ ಬಂದ್ಬಿಟ್ರೆ ಏನಾಗುತ್ತೆ, ಅದು ಕೆಳಗಡೆ ಇರೋ ಕಂದೆಲ್ಲ ಕೊಳ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಕಂದು ಇಷ್ಟು ಎತ್ತರ ಗುಡ್ಡೆ ಹಾಕಿದ್ರೆ ನೀವು 1-2 ದಿನದಲ್ಲೇ ನೀವು ಹಾಕ್ಬಿಡ್ಬೇಕು. ಕಂದು ಗುಡ್ಡೆ ಹಾಕ್ಕೊಂಡಿಲ್ಲ ಅಂದರೆ ಸ್ವಲ್ಪ ಫ್ಲ್ಯಾಟ್ ದೂರಕ್ಕೆ ಎಸೆದ್ರೆ ನೀವು 10 ದಿನದ ತನಕ ಏನು ತೊಂದರೆ ಇಲ್ಲ. ತುಂಬ ಬಿಸಿಲಾದ್ರೂ ಕಷ್ಟ, ಮಳೆ ಆದರೂ ಕಷ್ಟ. ಏನು ಸರ್, ಮಳೆ ಬಂದ್ಬಿಟ್ರೆ ಕೆಳಗಡೆ ಇರೋದೆಲ್ಲ ಕೊಳ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಹೈಟ್ ಇರಬಾರ್ದು, ಸ್ವಲ್ಪ ಜಾಸ್ತಿ ದೂರ ಸ್ಪ್ರೆಡ್ ಮಾಡಿದ್ರೆ ನಿಮಗೆ ಏನು ತೊಂದರೆ ಇಲ್ಲ. 10 ದಿನ ಇಟ್ಕೊಬೋದು, ಏನು ತೊಂದರೆ ಇಲ್ಲ. ಅದ್ದಿ ಇಡೋದೇನು ಬೇಡ. ಅದ್ದಿದ ತಕ್ಷಣ ಹಂಗೆ ಎಸಿತಾ ಇರೋದು, ಇಮಿಡಿಯೇಟ್ ಅದ್ದದು ನಾಟಿ ಮಾಡೋದು. ಸೊ ಈ ಬೀಜೋಪಚಾರ ಮಾಡೋದು ತುಂಬ ಇಂಪಾರ್ಟೆಂಟು. ಟೈಮ್ ಇಲ್ಲ, ಅರ್ಜೆಂಟು ಅಂತ ನೀವು ಇದು ಲೇಟ್ ಮಾಡಬೇಡಿ. ಅದು ಮಾಡದೆ ಹಾಕಿದ್ರೆ ನಿಮಗೆ ಸ್ಲೋ ಆಗುತ್ತೆ. ಬೇರಿಂದನೇ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್. ಯಾವಾಗ ನಾವು ಮನೆ ಕಟ್ಟೋವಾಗ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಎಷ್ಟು ಬಿಲ್ಡಿಂಗ್ ಬೇಕಾದ್ರೂ ಕಟ್ಬೋದು. ಹಂಗೆ ಇದು ಬೀಜೋಪಚಾರ ತುಂಬ ಇಂಪಾರ್ಟೆಂಟು, ನೀವು ಮಾಡಲೇಬೇಕು.
ನೀವು ಈ ನಮ್ಮ ಜೀವಾಣುಗಳನ್ನ ಒಂದು ವಾರ ಮುಂಚೆನೇ ತರಿಸಿಟ್ಕೊಳ್ಳಿ, ಅರ್ಜೆಂಟ್ ಮಾಡ್ಕೊಬೇಡಿ. ಸರ್ ನಾವು ಕಬ್ಬಿಂದ ಟಿಶ್ಯೂದ ಥರ ಹಚ್ತಿರ್ತಾವೆ, ಅದನ್ನ ಹೆಂಗೆ ಎದ್ದು ಹಚ್ಚಾಕ? ಸೇಮ್ ಅದನ್ನು ಸೇಮ್ ಇದೇ ಥರನೇ ಅದು ಬಿಡೋದು ಹಾಕೋದು. ನಿಮಗೆ ರೂಟು ಕಬ್ಬಾದರೆ ನೀವು ಅದನ್ನು ನಾಟಿ ಮಾಡಿದ್ಮೇಲೆ ಒಂದು ಡೋಸ್ ಕೊಡಿ. ಸೊ ಯಾವುದೇ ಟಿಶ್ಯೂ ಕಲ್ಚರ್ ತರೋದು, ಟಿಶ್ಯೂ ಕಲ್ಚರ್ ಬಾಳೆನೇ ಆಗಲಿ, ಅದು ಮಣ್ಣಿರುತ್ತೆ, ಬೇರು ಡಿಸ್ಟರ್ಬ್ ಆಗಬಾರ್ದು. ಸೊ ಹಾಗಾಗಿ ಫಸ್ಟು ನಾಟಿ ಮಾಡಿಬಿಟ್ಟು ಅದಾದಮೇಲೆ ಈ 5 ದಿನ ಇಡೋ ಪದ್ಧತಿ ಏನಿದೆ ಆ ಥರ ಕಡಲೆ ಹಿಟ್ಟು ಬೆಲ್ಲ ಹಾಕಿ 5 ದಿನ ಇಟ್ಟು 500 ಲೀಟ್ರ್ ಮಾಡಿಕೊಂಡು ಆಮೇಲೆ ಡೋಸೇಜ್ ಕೊಡಬೇಕು. ಒಂದು 5 ದಿನ ಆದಮೇಲೆ ಕೊಡ್ಬೋದು. ಅದು ನಾಟಿ ಮಾಡಿ 5 ದಿನ ಆದಮೇಲೆ ಕೊಡ್ಬೋದು. ಕಂದನ್ನು ಮಾತ್ರ ಅವತ್ತೇ ಹಾಕಿ ಕೊಡಬೇಕಾಗುತ್ತೆ. ಕೈ ರೀತಿ ಅದು ಕಬ್ಬು ಅಂದ್ರೆ ಸರ ಸಸಿ ನಾವು ಎಲ್ಲ ತಂದು ಇಟ್ಟಿರ್ತೇವೆ ಟಿಶ್ಯೂ, ಅವ್ರಾಗ ಜರೆಲೆ ಹಿಂಗೆ ಕಲಿಸಿ ಬೇಡ ಹಚ್ಚಿ ಮಾಡ್ತಾ ಡ್ರಿಂಚ್ ಆಗ್ಬೇಕ್ರಿ. ಹಂಗೆ ತಂದು ಎತ್ಕೊಂಡು ಇದು ಗಡ್ಡಿ ಕಬ್ಬು ಆದ್ರೆ ನಡಿತೈತ್ರಿ ಅದ್ದಿ ಹಚ್ಚಾಕ್ರಿ. ಸೊ ನೋಡಿ, ಎಲ್ಲ ದಪ್ಪಗಿರಬೇಕು. ಮುಕ್ಕಾಲು kg 1 kg ಮೇಲೆ ಇದ್ದರೆ ಒಳ್ಳೆಯದು. 3/4 kg 1 kg ಇದನ್ನ ಜಾಸ್ತಿನೇ ದಪ್ಪ ಇದೆ. ಇದೆಲ್ಲ ಬೇಗ ಬಂದ್ಬಿಡುತ್ತೆ ನೋಡಿ, ಇದು ಪರ್ಫೆಕ್ಟ್. ಆಯಿತಾ? ಒಂದು ಕಡ್ಡಿ ತಗೊಳ್ಳಿ. ಪೈಪ್ ತಗೋ, ಪೈಪ್ ತಗೋದು, ಪೈಪ್ ಅಲ್ಲೇ ತಗೊಂಡು ಅಲ್ಲಿದೆ ತಗೊಳ್ಳಿ. ತಗೋಬಲ್ಲ, ಬೇಡ 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 ದರ್ಶು. ಆಯ್ತಲ್ಲ? ಧೈರ್ಯ ಮಾಡಿದ್ದೆ, ಮತ್ತೆ ಟ್ರೈ ಮಾಡಿದೆ. ಕೊಡ್ರಿ ಬೇಗ, ವಾಸನೆ ನೋಡಿ. ತೂಕಲ್ಲ ಒಂದು ತೊಟ್ಟು ಬರೀ ಯಾರಿಗೆ ಬೇಕಾಗ್ತದೆ ಸಾಕು. ನಾನೇ ಅಷ್ಟೊಂದು ಕೊಟ್ಟಿದ್ದಿಲ್ವಾ? ಏನಾಗಿಲ್ಲಕಲ್ಲ, ಬೇಡಕ್ಕಂತ ಪ್ರಯಾಣ ಹಾಕ್ಬಿಟ್ಟಿಯೇ. ಕೊಡೋಣ ಬೇಗ, ಇಲ್ಲಿ ವಿಡಿಯೋ ಮಾಡಬೇಕು. ಅಯ್ಯೋ, ಅವ್ರು ಕುಡಿಯೋಕೆ ಟ್ರೈ ಮಾಡಿದ್ರು. ಸೇಮ್ ನೆಲ್ಲಿಕಾಯಿ, ದೊಡ್ಡ ನೆಲ್ಲಿಕಾಯಿ. ಸೊ ಇವಾಗ ಎಲ್ಲ ನಮ್ಮ 15 ಜೀವಾಣುಗಳನ್ನೂ ಬಾಟ್ಲಲ್ಲಿ ಹಾಕಿದ್ದೀರಿ. ಇವಾಗ ಚೆನ್ನಾಗಿ ಅದನ್ನು ತಿರುಗಿಸ್ಕೊಳೋಣ. ಸೊ ಒಂದಿನ ಮುಂಚೆನೇ ಕರೆಂಟ್ ಇದ್ದಾಗೆ ನೀರು ತುಂಬ್ಕೊಂಡು ರೆಡಿಯಾಗಿರಿ. ಇವಾಗ ಏನಿಲ್ಲ, ಇಬ್ಬರು ಬನ್ನಿ. ಅಲ್ಲಂದ್ರೆ ಎತ್ತಾಕಣ, ಎತ್ತಾಕು ಪ್ರವೀಣ ಒಳಿಕೆ ತಗ ಪ್ರವೀಣ. ಇದನ್ನು ಅದ್ದದು ಹಾಕೋದು ಅಷ್ಟೇ. ಇದನ್ನು ಅದ್ದಿ ಅರ್ಧ ಗಂಟೆ ಇಡಬೇಕಾ ಬೇಡ, ಇದನ್ನು ಅರ್ದಿ ಒಂದಿನ ಇಡಬೇಕಾ ಬೇಡ, ಜಸ್ಟ್ ಅದ್ದದು ಇಲ್ಲಿ ಒಂದು ಕಡೆ ಹಾಕೋದು, ನಾಟಿ ಮಾಡೋದು. ಇಟ್ಸ್ ರೆಡಿ. ಅದನ್ನು ತಗೊಂಡು ನಾಟಿ ಮಾಡೋದು. ಹಾಕಿ 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 ಹಾಕ್ಬಿಟ್ಟು ಈ ಕಡೆಗೆ ಎತ್ತಾಕ್ಬೇಕು. ಬನ್ನಿ ಇಬ್ಬರು, ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಂಡು ಆಚೆ ಕಡೆಗೆ ಹೊರಗೆ ಎತ್ತಾಕ್ರಿ ಅವನು. ನೀನು ಮರೆ ಆಗ್ಬಿಡ ಆಗ್ತಾ ಇರೋದೆ ಅವು ಪ್ರೆಷರ್ ಚೆನ್ನಾಗಿ ಬರ್ಸು. ಒಳಗೆ ಹೋದ್ರೆ ಆಯಿತು. ಸೊ ಈ ಕಂದು ಒಂದ್ಸತಿ ಒಳಗೆ ಹೋಗಿ ಎತ್ತಿದ್ರೆ ಆಯಿತು. ಅದನ್ನೇನು ಅರ್ಧ ಗಂಟೆ ಇಡಬೇಕಾ, 10 ನಿಮಿಷ ಇಡಬೇಕಾ, ಒಂದಿನ ಇಡಬೇಕಾ ಏನಿಲ್ಲ. ಅದ್ದದು ಎತ್ತೋದು, ಎತ್ತಿ ಒಂದು ಕಡೆ ಹಾಕೊಳ್ಳಿ. ಇದನ್ನು ನಾಟಿ ಮಾಡೋರು ಎತ್ಕೊಂಡೋಗಿ ನಾಟಿ ಮಾಡೋದಷ್ಟೇ. ಏನು ಸರ್ ಕಷ್ಟನಾ? ಏನೇನೂ ಇಲ್ಲ. ಇದರಲ್ಲಿ ಏನು ಇವಾಗ ಜೀವಾಣುಗಳಿರುತ್ತೆ, ಅದು ನಿಮ್ಮ ಬೇರಿಗೆ ಸ್ಟಿಮ್ಯುಲೈಸ್ ಮಾಡುತ್ತೆ. ಸೊ ಬೇಗ ಅದಕ್ಕೆ ಶಕ್ತಿ ಕೊಟ್ಟು ಬೇಗ ಬರುತ್ತೆ. ಸೊ ವೀಕ್ಷಕರೇ, ಇವಾಗ ನೀವು ಕಂದನ್ನು ಅದ್ದಾದಮೇಲೆ ಎಷ್ಟೋ ನೀರು ಮಿಕ್ಕಿದ್ರೆ 10 ಲೀಟ್ರ್ ಮಿಗ್ಬೋದು, 20 ಲೀಟ್ರ್ ಮಿಗ್ಬೋದು. ಅದನ್ನು ನೀವು ತೆಂಗಿನ ಮರಕ್ಕೋ ಇಲ್ಲ ಬೇರೆ ಗಿಡಕ್ಕೆ ಹಾಕ್ಬೋದು. ನೆರಳಲ್ಲಿ ಇಟ್ಕೊಳ್ಳಿ. ಇವತ್ತು ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋರು ಕಂಟಿನ್ಯೂ ಮಾಡ್ಬೋದು. ಇವತ್ತು ಮಳೆ ಬಂದ್ಬೋದು, ಏನೋ ಬೇರೆ ತೊಂದರೆಗಳಿಂದ ಕಂಟಿನ್ಯೂ ಆಗಬೇಕಂದ್ರೆ ನೀವು ನೆಕ್ಸ್ಟ್ ಡೇ ಮಾಡ್ಕೊಬೋದು. ಮಿಕ್ಕಿರೋ ನೀರನ್ನು ಯಾವ್ದಾದ್ರು ಗಿಡಕ್ಕೆ ಹಾಕ್ಬೋದು. ಸೊ ಇದೇನು ನಾವು ತೊಗೊಂಡಿದ್ದೀವಿ, ಅದು ನಮ್ಮ ಗುಂಡಿ ರೆಡಿ ಇದೆ ನೋಡಿ. ಗುಂಡಿ ರೆಡಿ ಇದೆ. ಗುಂಡಿಗೆ ಹಾಕೊಂಬರೋದು ಡೈರೆಕ್ಟಾಗಿ ನೋಡ್ಬೋದು ಇಲ್ಲಿ.
ಸೊ ಈ ಗುಂಡಿ ನೆಡುವಾಗ ಈ ಸತಿ ನಾವು ದನದ ಗೊಬ್ಬರ ಹಾಕದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಸೆಣಬೊಂದು ಮಾಡಿದ್ರೆ ನಿಮಗೆ ದನದ ಗೊಬ್ಬರನೂ ಬೇಡ, ಏನೂ ಬೇಡ. ನೋಡಿ, ಇದು ಯಾವಾಗಲೂ ಗುಂಡಿ ಅರ್ಧ ಅಡಿಗಿಂತ ಜಾಸ್ತಿ ಇರಬಾರ್ದು, ಮ್ಯಾಕ್ಸಿಮಮ್ ಅರ್ಧ ಮುಕ್ಕಾಲು ಅಡಿ. ಉದ್ದೇಶ ಏನಂದರೆ ಹಳ್ಳದಲ್ಲಿದ್ದರೆ ಏನಾಗುತ್ತೆ, ಮಳೆ ಬಂದಾಗ ನೀರು ನಿಂತ್ಕೊಳುತ್ತೆ. ಇದಕ್ಕೆ ಜಾಸ್ತಿ ಮಳೆ ಬಂದರೂ ಬರ್ಬೋದು, ಜಾಸ್ತಿ ನೀರು ಬಿಟ್ಟಾಗ ನಿಮಗೆ ನೀರು ನಿಂತ್ಕೊಂಡ್ರೆ ಅಲ್ಲಿ ಕೊಳೆಯುತ್ತೆ. ಸೊ ಹಾಗಾಗಿ ನಿಮ್ಮದು ಹೈಟು ಭೂಮಿ ಲೆವೆಲ್ಗೆ ಬರಬೇಕು. ನಿಮ್ಮ ಕಂದು ಎಷ್ಟು ದಪ್ಪ ಇದೆ ನೋಡಿಕೊಂಡು ಈ ತುದಿ ಏನಿದೆ ಆ ತುದಿ ಭೂಮಿ ಲೆವೆಲ್ಗೆ ಬರಬೇಕು. ಅರ್ಧ ಇಂಚ್ ಮೇಲೆ ಬಂದರೂ ಪರವಾಗಿಲ್ಲ, ಜಾಸ್ತಿ ಒಳಗೋದಷ್ಟು ಮಳೆ ಬಂದರೆ ಕಂದು ಗ್ಯಾರಂಟಿ ಕೊಲ್ತೋಗುತ್ತೆ ವೀಕ್ಷಕರೇ. ಇದು ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಮಣ್ಣು ಎಳ್ಕೊಳ್ಳಿ ಸುತ್ತ. ಈ ಮಣ್ಣು ಎಳೆಯುವಾಗ ಅಕ್ಕಪಕ್ಕ ನಿಮಗೆ ಹಳ್ಳ ಆಗಬಾರ್ದು. ಸುತ್ತ ತುಳಿದ್ಬಿಟ್ಟು ತಿರ್ಗಾ ಎಲ್ಲಿ ಸೈಡಲ್ಲಿ ಬಿಟ್ಟರೆ ಆಯಿತು. ನೋಡ್ಬೋದು ಇವಾಗ ನಿಮ್ಮ ಕಂದು ಇಲ್ಲಿದೆ, ಬನ್ನಿ ಹತ್ರ ನೋಡಿ, ಇಲ್ಲಿದೆ ಕಂದು. ಮೇಲ್ಗಡೆ ಲೈಟಾಗಿ ಮಣ್ಣಿದ್ರೆ ಮುಗೀತು ಅಷ್ಟೇ, ಅರ್ಧ ಇಂಚ್ ಆದ್ರೆ ಸಾಕು ಅಷ್ಟೇ. ಆಮೇಲೆ ಸೈಡಲ್ಲಿ ಮಣ್ಣು ಎಳ್ದು ಬಿಟ್ಬಿಡಿ. ಸೊ ಇದು ಸುತ್ತಮುತ್ತ ನಿಮಗೆ ಎಲ್ಲೂ ಹಳ್ಳ ಆಗಬಾರ್ದು, 1-2 ಅಡಿ. ಇವಾಗ ನೋಡಿ ಎಲ್ಲರೂ ಹಳ್ಳ ಇದೆಯಾ ಸುತ್ತ, ಅವಾಗ ಏನಾಗುತ್ತೆ, ಮಳೆ ಬಂದರೆ ಇಲ್ಲೆಲ್ಲೂ ನೀರು ನಿಂತ್ಕೊಳಲ್ಲ. ಆ ಥರ ಮಾಡಿ ಇದು ಮಾಡೋದು. ಸರ್ ಏನಾದ್ರು ಡೌಟ್ ಇದೆಯಾ? ಏನಿಲ್ಲ ನೋಡಿ, ಕಂದಿಲ್ಲಿದೆ, ಕಂದು ಸುತ್ತ ಇಷ್ಟು ಮೇಲಿದ್ರೂ ಪರವಾಗಿಲ್ಲ, ಸುತ್ತ ಎಲ್ಲೂ ಹಳ್ಳ ಹೊಡೆದಿರಂಗೆ ಮಾಡಿದ್ರೆ ಆಯ್ತು. ಓಕೆನಾ? ಮಾಡಿ ಇವಾಗ ಆಯ್ತು. ಈ ಕಡೆ ಸ್ವಲ್ಪ ಮಣ್ಣು ಎಳ್ದು ಪಕ್ಕ ಸಾಕು ಅಷ್ಟೇ. ಎಸ್, ಫುಲ್ಲೇನು ಬೇಡ, ಸೈಡಲ್ಲಿ ಮುಚ್ಕೊಳ್ಳಿ, ಅದಾದಮೇಲೆ ಟ್ಯಾಕ್ಟಲ್ಲಿ. ಸೊ ನಾಟಿ ಮಾಡಿದ ತಕ್ಷಣ ಡ್ರಿಪ್ ರೆಡಿ ಮಾಡಿ ಇಟ್ಕೊಳ್ಳಿ. ಸಮ್ಮರ್ ಸೀಸನ್ನು ಬಿಸಿಲು ಜಾಸ್ತಿ ಇದೆ ಅಂದರೆ ಅಟ್ಲೀಸ್ಟ್ ಅವತ್ತಾಗಲಿಲ್ಲ ಅಂದರೂ ನೆಕ್ಸ್ಟ್ ಡೇ ನೀವು ಡ್ರಿಪ್ ಎಳಿಬೇಕಾಗುತ್ತೆ. ಸೊ ಪೈಪಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರ ಆಲ್ರೆಡಿ, ಡೈರೆಕ್ಟಾಗಿ ನಾಟಿ ಮಾಡಿದ್ಮೇಲೆ ಡ್ರಿಪ್ ಎಳಿಯೋದು. ಸೊ ಇಲ್ಲಿ ನೋಡಿ, ಗುಂಡಿಗಳು ತೋಡಿದ್ದೀರಿ. ಸಾಲಿಂದ ಸಾಲು 6 ಅಡಿ, ಕಂದಿಂದ ಕಂದು 7 ಅಡಿ, ಗಿಡದಿಂದ ಗಿಡ 7 ಅಡಿ. ಸ್ನಾನ ಮಾಡಿಬಿಡ್ತೀವಿ. ಸೊ ನಾವೇನು ಬೀಜೋಪಚಾರ ಮಾಡಿದ್ದೀವಿ, ಇಮ್ಮಿಡಿಯೇಟ್ ನಾಟಿ ಮಾಡ್ತಾ ಇರೋದೆ, ಏನು ಕಾಯಬೇಕಾಗಿಲ್ಲ. ನೋಡ್ತಾ ಇದ್ದೀರಾ, ತುಂಬ ಚಿಕ್ಕದಿರೋದು ಹಾಕ್ಬೇಡಿ, ಯಾವುದು ನಿಮಗೆ ಚೆನ್ನಾಗಿಲ್ಲ ತೋರಿಸಿ, ಅದಿರಲಿ. ಇನ್ನೂ ಚೆನ್ನಾಗಿಲ್ಲದೆ ಇರೋ ತೋರಿಸಿ. ಹೌದಾ? ಚೆನ್ನಾಗಿದೆ. ಅದಕ್ಕೆ ಹಾಕ್ಬಿಡಿ ಡೈರೆಕ್ಟಾಗಿ, ಹಂಗೆ ಹೆಸರಿ ಇಲ್ಲಿ ಇಲ್ಲಿರಿ. ಒಂದು ಕವರ್ ಕೊಟ್ರಿ ದೊಡ್ಡದು, ಇಲ್ಲ ಚೀಲ ಕೊಡಿ. ನಾವು ನಮ್ಮ ಬ್ಯಾಗ್ದಾಗ ಒಂದೊಂದು ಪ್ಲಾಸ್ಟಿಕ್ ನೀರು ಸ್ವಲ್ಪ ತೋರಿಸಿ.
ಬರುತ್ತಾ ಅಷ್ಟು ಭಾರ ಹೆಂಗೆ ಎತ್ತದ ಇವಾಗ ಸಾಕು 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 ಬಿಡೋಣ ಆ ಕಡೆ ಹಾಕೋಣ ಹಾಂ ಬಂದು ಇಟ್ಕೊಳ್ರಿ ಇದು ಬನ್ರಪ್ಪ ಯಾರೊಬ್ರು ಕೈಯಾಕ್ರಪ್ಪ ಗಾಡಿ ತಾಂಬೂಲ ಹಾಕ್ದಂಗೆ ಹಾಕೊಂಡು ಹೋಗಿ ಆ ಕಡೆ ಒಂದು ಈ ಕಡೆ ಒಂದು ಫುಲ್ಲು ಕೊನೆ ಲೈನ್ಗೆ ಹೋಗ್ರಿ ಹೇಳ್ತೀನಿ. ಹಾಂ ಇದಕ್ಕೆ ಬನ್ನಿ ಸರಿ ಪಕ್ಕದ ಜಂಪ್ ಅಲ್ಲ ಅದನ್ನ ಎತ್ತಿ ಕಡೆಗೆ ಹಾಕ್ಬಿಡಿ ನೀವೇ ಎತ್ತ ಕಡೆಗೆ ಎಸಿರಿ ಅಲ್ಲಿ ಅಲ್ಲಿಗೆ ಎಸಿರಿ. ಹಾಂ ಅದೇ ಅಲ್ಲಿಂದ ಹಾಕೊಂಬನ್ನಿ. ಈ ಲೈನ್ ಆಗಿದೆ ಅದಾಗಿದೆ ಈ ಲೈನ್ ಆಗಿದೆ ಅದೇ ಇಲ್ಲಿ ಹಾಕ್ತಾರೆ ಇವಾಗ ಈ ಕಡೆ ತೆಗೆದು ಇಲ್ಲಿಗೆ ಹಾಕ್ತಾವ್ರಣ ಅಲ್ಲಿಗೆ ಹಾಕಿ 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 ಇಲ್ದೇ ಇರುತ್ತೆ ನಾನು ಹಾಕ್ತೀನಿ ಹಾಕಿ ಈ ಕಡೆ ಮಧ್ಯದಲ್ಲಿ ನಿಂತ್ಕೊಂಡು ನೀನು ಅಲ್ಲಿ ಬಂದು ಹಾಕ ನಾನು ಈ ಕಡೆ ಹೆಂಗ್ರಿ ಬಂದಿದೆ ಅದು ಎಲ್ಲಕ್ಕೆ ನಮ್ಗೆ ಆಶ್ಚರ್ಯ ಆಯ್ತದೆ ಒಂಥರ ಏನೋ ಒಂಥರ ಎಲ್ಲರೂ ನೋಡಿದ್ದೀರಾ ಇಷ್ಟು ವರ್ಷದಲ್ಲಿ? ಪಾಣಿ ಕಂಡಿ ಸುತ್ತ ಕಳೆ ಬಂದ್ಮೇಲೆ ಬತ್ತಿತ್ತು, ಕಳೆನೇ ಬರೋಕ್ಕಾಗಿಲ್ಲ, ಹಾಲೆ ಇಚ್ಚಿಗ್ರದೆ ಅಂದ್ರೆ ಆಶ್ಚರ್ಯ. ಹಾಂ ಕೆಮಿಕಲ್ ಹಾಕಿ ಅದ್ದುತ್ತಾರೆ ವಿಷ. ನಮ್ದು ಹೆಂಗೆ ಬಂದಿದೆ ಔಷಧಿ ಎಲ್ಲ ನೆಜ್ಜಿ ಒಣಗಿಸಿ ಹಾಲೆ ಕುಡಿ ಹೆಂಗೆ ಕಡಿತದೆ ಅಂದ್ರೆ ಆಶ್ಚರ್ಯ ಆಯ್ತು ನನಗೆ. ನಾವು ಬಂದಾಗ ನೋಡಿದೆ ಇದೇನು ಹಾಲೆ ಕರ್ಬಿಟ್ಟದಲ್ಲಿ ಒಬ್ರು ಅಂತ ಆ ಸಾಲಲ್ಲಿ ಮಧ್ಯೆ ಇನ್ನೊಂದು ಗುಂಡಿ ತೆಗಿಬೇಕು. ಆ ಲಾಸ್ಟ್ ಸಾಲಲ್ಲಿ ಅಂತೇಳಿ ಇದು ಏಲಕ್ಕಿ ನಡೆಸಿ ಇನ್ನೊಂದು ಸಾಲ ಯಾವ್ಯಾವ್ದು ಮಿಸ್ಸಿಂಗ್ ಆಗಿದೆ ತೆಗ್ಸ್ಬಿಟ್ಟು ಎಲ್ಲೆಲ್ಲ ಹಾಕ್ಬೇಕು ನೋಡಿಕೊಂಡು. ಅಲ್ಲ ಈ ಸಾಲಲ್ಲಿ ಗಿಡಗಳಲ್ಲಿ 3 ಅಡಿಗೆ ಹಾಕ್ಕೊಂಡು ಹೋದ್ರೆ ಪರವಾಗಿಲ್ಲ. ಬೇಡ ಬೇಡ ಫಸ್ಟ್ ಹಾಕ್ಬಿಡಿ ಎಲ್ಲ, ಆಮೇಲೆ ಮಿಕ್ಕಿರೋದು ಆಮೇಲೆ ಹಾಕೊಂಡು. ಈ ಥರ ಒಂದೊಂದು ಸ್ಟೆಪ್ಪನ್ನು ವೀಡಿಯೋಲಿ ಹಾಕ್ತೀನಿ ಸರ್, ಈಸಿ ಅಲ್ವಾ? ಕೂತ್ಕೊಳ್ಳಿ. ಅಂದರೆ ಮೊದಲು ಫಸ್ಟ್ ಟೈಮ್ ಮಾಡೋರ್ಗಾಗಲಿ ಆಮೇಲೆ ಮಾಡೋರ್ಗಾಗಲಿ, ಯಾಕಂದರೆ ಕೆಮಿಕಲ್ ಪದ್ಧತಿ ಬೇರೆ, ನಮ್ಮ ಪದ್ಧತಿ ಫುಲ್ಲು ಪ್ರತಿಯೊಂದು ವಿಡಿಯೋ ಇರುತ್ತೆ. ಇದು ನಾಟಿ. ಹ್ಞೂ ಅಲ್ಲ ವೆಂಕಟೇಶಣ್ಣವರು ಕುಂಟಲ್ ಏನ್ರ ಇರಬೇಕು ಅಂದ್ರು ದಪ್ಪ ಆಯ್ತಲ್ಲ ಅದಕ್ಕೆ. ಇಲ್ಲ ದಪ್ಪದಿರೋದು ಕಿತ್ತವ್ರೆ. ಸರಿಯಾಗಿದೆ ಸೈಜು, ಒಳ್ಳೆ ಸೈಜ್ ಐತೆ ಸರ್. ಬರ್ರಂಗೆ ಬಂದ್ಬಿಡ್ತೀವಿ ನಾವು. ಬೆಳಿಗ್ಗೆ ಟ್ರೈನಲ್ಲಿ ಬಂದರು, ಬರೋವಾಗ ನಾನು ಕರ್ಕೊಂಬಂದೆ ಮೈಸೂರಿಗೆ. ಹಾಗೆ ಬೇರೆ ಬೇರೆ ತೋಟ ಎಲ್ಲ ತೋರಿಸಿ ನನ್ನ ಜೊತೆನೆ. ಬೇಡ ಒಂದು ಸಾಲು ಸಾಕು, ಇನ್ನೊಂದು ಫಸ್ಟ್ ಒಂದು ಹಾಕೊಂಬಂದ್ಬಿಡಿ, ಆಮೇಲೆ ಮಧ್ಯೆ ಹಾಕ್ಬಿಡಿ. ಮಧ್ಯೆ ಇರೋದು ತೆಗ್ದು ತಪ್ಪುಗುಳಿ ಆದಾಗ ಹಾಕಿ. ನಾವು ಫಸ್ಟ್ ಕೆಳಗೆ ಬಿದ್ದಾವೆಲ್ಲ ನೀರು ಅಜ್ಜ ಹಾಕ್ತಾರ ಹಾಕ್ಬೇಡ, ಡ್ರೈ ಆಗಿರೋ ಹಾಕ.
ಇವರೇ ಒಂದಿಬ್ರು ನಾಟಿ ಮಾಡ್ಕೊಂಬಂದೆ ಒಂದು 10. ಹಾಂ ಇವರೇ ಇದು ಹೊಡ್ಕೊಂಡೋಗಿ ಮುಚ್ಕೊಂಡೋಗಿ. ದೂರದಿಂದ ಹೇಳ್ಕೊಳ್ಳಿ ಮಣ್ಣು. ತುಳಿರಿ ತಿರ್ಗಾ ಮಣ್ಣೆಳಿರಿ ಮೇಲೆ. ಫಸ್ಟು ಕಮ್ಮಿ ಇದ್ದಾಗೆ ತುಳಿಬೇಕು, ಆಮೇಲೆ ತಿರ್ಗಾ ಮಣ್ಣೆಳಿ. ಮಣ್ಣು ಅಲ್ಲಿಂದ ಮಳೆ ಬಂದಮೇಲೆ ಏನು ತೊಂದರೆ ಆಗಿಲ್ಲ ಅದಕ್ಕೆ. ಉದ್ದಕ್ಕೆ ಫುಲ್ ತೆಗೀರಿ. ಇದು ಫುಲ್ಲು ಎಲ್ಲ ನಂಜೆ ತೆಗಿಬೇಕಾ? ಹ್ಞೂ, ಆ ಕಡೆ ತಿರ್ಕೊಳ್ಳಿ. ಮುಂದುವರಿಬೇಡಿ. ಹಾಂ, ಹಾಕೊಂಡು ಹೋಗ್ಬಿಡಿ ಉದ್ದಕ್ಕೂ. ಎಲ್ಲ ನಿಲ್ಲಿಸ್ಬಿಡಿ ಒಂದು 10. ಇಲ್ಲೇ ನಿಲ್ಲಿಸ್ಬಿಡೋದು? ಅಲ್ಲ, ಒಂದು 2 ಅಡಿ ಗ್ಯಾಪ್. ಹಾಂ, ಒಂದೊಂದು ಅಡಿ ಗ್ಯಾಪ್ ಆ ಥರ. ಹತ್ರ ಬೇಡ, ಅಷ್ಟೇ ಇಲ್ಲ. ಇನ್ನೂ ಸ್ವಲ್ಪ ದೂರ ಅವ್ರು ಮುಚ್ತಾರೆ, ಹೋಗಿ ಅಲ್ಲಿ ಅವ್ರು ಇಟ್ಟಂಗೆ ಮುಚ್ಚಿಬಿಡಿ. ನೀವು ಒಬ್ಬರು ಇದನ್ನು ಮಾಡ್ಕೊಂಡು ಹೋಗಿ, ಅಂಜೆ ತೋಡ್ಸ್ಕೊಂಡು ಹೋಗಿ, ಒಬ್ರು ಮುಚ್ಕೊ ಬನ್ನಿ ಹಿಂದೆಯಿಂದ. ಹಾಂ, ಅದು ಸೆಕೆಂಡ್ ಒಂದು ತೆಗ್ಬಿಡಿ. ತೆಗೀರಿ, ಯಾಕಂದರೆ ಇದನ್ನು ಬಿಟ್ಬಿಟ್ಟು ನಾವು ತೆಗಿಬೇಕು. ಇನ್ನೂ ಒಳಗೆ ತೆಗಿಬೇಕಿತ್ತು ರೀ. ತೆಗೀರಿ, ಇದು ಸ್ವಲ್ಪ ಆಳ ಹೊಡೀರಿ. ಇದು ಸ್ವಲ್ಪ ಆಳ ಹೊಡೀರಿ. ಇದು ಪರ್ಮನೆಂಟು, ಅದು ನಮಗೆ ಬೇಕಾದಾಗ ಕಿತ್ಕೊಳಕ್ಕೆ. ಹಾಂ, ಸಾಕು. ಓಕೆನಾ ಸುರೇಶ್? ಹಂಗೆ ಫುಲ್ ಅಲ್ಲ, ಸ್ವಲ್ಪ ಮೇಲಕ್ಕೆ ಮಾಡಿ. ಹಾಂ, ತುಂಬ್ಕೊಂಬನ್ನಿ. ತಿರ್ಗಾ ಕಿತ್ತಿ ನಡ್ಕೊತೀರಿ. ಸೊ ನಾವು ಪರ್ಮನೆಂಟಾಗಿ ಚೆನ್ನಾಗಿರೋದು ಇಲ್ಲಿ ಹಾಕ್ಬಿಡಿ. ಸೊ 7 ಅಡಿ ನಾವೇನು ಮಾಡ್ಕೊಂಡಿದ್ದೀವಿ, ಆ 7 ಅಡಿಗೆ ಒಂದು ನಮಗೆ ಚೆನ್ನಾಗಿರೋದು ಹಾಕ್ಬಿಟ್ರೆ, ನೆಕ್ಸ್ಟು ಉದ್ದಕ್ಕೆ ಹಾಕೋದು ನಿಮಗೆ ಇಲ್ಲಿ ಹಾಕೊಂಬನ್ನಿ. ಸೊ ಈ ಥರ ಒಂದು 50 ಹಾಕ್ಕೊಳ್ಳಿ. ನೋಡಿ, ಈ ಥರ ಲೈನಾಗಿ ಈ ಥರ ಇರಲಿ. ನೋಡಿ, ಇಲ್ಲೇ ಲೈನಾಗಿದೆ ಒಂದು 10. ಏನಕ್ಕಂದರೆ ನಮಗೆ ತಬ್ಗುಳಿ ಆಗುತ್ತಲ್ಲ, ಅಲ್ಲಿ ಚೆನ್ನಾಗಿ ಬರದೇ ಇರೋದನ್ನು ನಾವು ಹೆಚ್ಚು ಕಮ್ಮಿ ಒಂದು 25 ದಿನ ವೆಯ್ಟ್ ಮಾಡಿ, ಯಾವುದು ಬರೋದೇ ಇಲ್ಲ, ಕೊಳ್ತೋಗುತ್ತೆ, ಆವಾಗ ಇಲ್ಲಿರೋದನ್ನು ತೆಗೆದು ಹಾಕಬೇಕು. ನೋಡಿ, ಇದು ಇಲ್ಲೇ ಬಿಡೋದು. 1 ಅಡಿ ಬಿಟ್ಬಿಟ್ಟು ಮಧ್ಯ ಒಂದು 5 ಹಾಕಿ. ಅಂದರೆ ಅಲ್ಲಿ ತೈರಿ ಸ್ವಲ್ಪ. ಹಾಂ, ಸೊ ಅವಾಗ ನೀವು ಇದನ್ನೆಲ್ಲ ಕಿತ್ತಾಕೊಳೋದು. ಇಲ್ಲಿ 7 ಅಡಿಗೆ ಪರ್ಮನೆಂಟ್ ಆಗಿರೋದು ಒಂದಿರುತ್ತೆ, ಇನ್ನು ಮಿಕ್ಕಿದ್ದು ಚಿಕ್ಕದಿರೋದು ಇಲ್ಲಿ ಹಾಕ್ತಾರೆ. ಇಲ್ಲಿ ಹಾಕಿ, ಇಲ್ಲಿ ಬನ್ನಿ. ಸೊ ಇದನ್ನ ಜಾಸ್ತಿ ಆಳ ಮಾಡ್ಕೊಬೇಡಿ, ಇದು ಪರ್ಮನೆಂಟು. ಇದು ನೀವು ಕಿತ್ತಾಕೋದು ವಾಪಸ್ಸು. ಸ್ವಲ್ಪ ಮೇಲ್ಗಡೆನೆ ನೆಟ್ಕೊಂಡ್ರೆ ನಿಮಗೆ ತಿರ್ಗಾ ಕಿತ್ತಾಕಕ್ಕೆ ಈಸಿ ಆಗುತ್ತೆ. ದಪ್ಪದ ಮುಂದೆ, ದಪ್ಪದ ಪರ್ಮನೆಂಟ್.
ಹೌದ್ರಿ ಅಂತ ಹಂಗೇನೆ ಕರೆಕ್ಟ್. First Earth.